ನೆಕ್ಸ್ಟ್ ಆಪರೇಟರ್ ಯಾವುದು ಅಂದ್ರೆ ಲಾಜಿಕಲ್ ಆಪರೇಟರ್ ಅಂತ. ಪೈಥಾನ್ ಅಲ್ಲಿ 3 ಲಾಜಿಕಲ್ ಆಪರೇಟರ್ಸ್ ಇದೆ. ಒಂದು ಆಂಡ್, ಆರ್ ಮತ್ತೆ ನಾಟ್ ಅಂತ. ಆಂಡ್ ಆಪರೇಟರ್ ಹೇಗೆ ಅಂದ್ರೆ ಇವಾಗ a equal to true, b equal to true ಇದೆ, print a and b ಅಂತ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಟ್ರೂ ಪ್ರಿಂಟ್ ಆಗುತ್ತೆ. ಸೊ ಆಂಡ್ ಆಪರೇಟರ್ ಹೇಗೆ ಅಂದ್ರೆ ಇಫ್ ದಿಸ್ ಇಸ್ ಟ್ರೂ ಮತ್ತೆ ಇದು ಟ್ರೂ ಇದ್ರೆ ಇಫ್ ಬೋತ್ ಆರ್ ಟ್ರೂ ಅದು ಟ್ರೂ ಅಂತ ಕನ್ಸಿಡರ್ ಮಾಡುತ್ತೆ. ಯಾವ್ದಾದ್ರೂ ಒಂದು ಫಾಲ್ಸ್ ಇದ್ರು ಆಂಡ್ ಆಪರೇಟರ್ ಅದನ್ನ ಫಾಲ್ಸ್ ಅಂತಾನೆ ಎಂತ ಡಿಕ್ಲೇರ್ ಮಾಡುತ್ತೆ. ಸೊ ಇವಾಗ ಅಂಡ್ ಲಾಜಿಕಲ್ ಆಪರೇಟರ್ ಅಲ್ಲಿ ಇನ್ನೊಂದು ಏನ್ ಮೇನ್ ಸ್ಟ್ರಾಂಗ್ ಕಾನ್ಸೆಪ್ಟ್ ಅಂದ್ರೆ ಇವಾಗ ಇದು ಟ್ರೂ ಇದ್ದು ಅಂಡ್ ಇಫ್ ಐ ಆಮ್ ಯೂಸಿಂಗ್ ಆಂಡ್ ಆಪರೇಟರ್ ಅವಾಗ ಮಾತ್ರ ಸೆಕೆಂಡ್ ಕಂಡೀಷನ್ ಏನಿದೆ ಅನ್ನೋದನ್ನ ಅದು ಚೆಕ್ ಮಾಡುತ್ತೆ. ಸೊ ಈಗ ಇದೇ ಫಾಲ್ಸ್ ಇತ್ತು ಅಂತ ಅನ್ಕೊಳ್ಳಿ, ಫಸ್ಟ್ ಒನ್ ಫಾಲ್ಸ್ ಇತ್ತು, ಇದು ಟ್ರೂ ಇದ್ರೆ ಆನ್ಸರ್ ಫಾಲ್ಸ್ ಬರುತ್ತೆ. ಬಟ್ ಅದು ಇಟ್ ಡಸಂಟ್ ಇವನ್ ಬಾದರ್ ಬಿ ಟ್ರೂನ ಫಾಲ್ಸ್ ಅಂತ. ಬಿಕಾಸ್ ಆಂಡ್ ಅಂದ್ರೆ ಏನು, ಒಂದ್ ಫಾಲ್ಸ್ ಇದ್ರೆ ಬೈ ಡಿಫಾಲ್ಟ್ ಇಟ್ ಇಸ್ ಫಾಲ್ಸ್. ಇಟ್ ಡಸಂಟ್ ಮ್ಯಾಟರ್ ಬಿ ಟ್ರೂ ಇದೆಯಾ ಫಾಲ್ಸ್ ಇದೆಯಾ ಅಂತ. ಇದು ನೀನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ x is equal to 2 ಅಂತ ಕೊಡೋಣ. ನಾನು ಈಗಲೇ ಹೇಳ್ದಂಗೆ ಬೂಲ್ ನಮಗೆ ಹೆಲ್ಪ್ ಮಾಡುತ್ತೆ ಅಲ್ವಾ, x ವ್ಯಾಲ್ಯೂ ಏನು ಅಂತ ನೋಡ್ರಿ. ಅಂಡ್ ಬೂಲ್ y. Okay, sorry. Equal to false. So ಅದು ಸೊ ಇದು ಬೂಲ್ ಎಕ್ಸ್ ವ್ಯಾಲ್ಯೂ ಟ್ರೂ ಆದ್ರಿಂದ ಆಂಡ್ ಆಪರೇಟರ್ ಏನ್ ಮಾಡುತ್ತೆ, ಬೂಲ್ ವೈ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡುತ್ತೆ. ಅದೇ ಇದನ್ನ ನಾನು ಉಲ್ಟಾ ಮಾಡಿದ್ರೆ 3 ಅಂತ ಮಾಡಿದ್ರೆ ಈ ಬೂಲ್ ವೈ ಎಕ್ಸಿಕ್ಯೂಟೇ ಆಗಲ್ಲ. ಸೊ ಕಂಪೈಲರ್ ಏನ್ ಮಾಡುತ್ತೆ ಇದು ಅಂದ್ರೆ ಇಫ್ ಬೂಲ್ ಎಕ್ಸ್ ಇದೆಯಾ ಅಂತ ನೋಡುತ್ತೆ, ಟ್ರೂನ ಫಾಲ್ಸ್ ಅಂತ ನೋಡುತ್ತೆ. ಇಫ್ ದಿಸ್ ಇಸ್ ಫಾಲ್ಸ್ ಅಂಡ್ ಆಪರೇಟರ್ ಇಸ್ ಅಂಡ್ ಅಂತ ಹೇಳಿದಾಗ ಈ ಸ್ಟೇಟ್ಮೆಂಟ್ ನೇ ಅದು ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಇನ್ನು ಬೆಟರ್ ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕಂದ್ರೆ ಲಿಸ್ಟ್ ತಗೊಳ್ಳೋಣ. ಎಂಟಿ ಲಿಸ್ಟ್ ತಗೊಳ್ತೀನಿ. ಮೇಡಮ್ ಅದು 12 ಕಮೆಂಟ್ ಮಾಡಿ ಮೇಡಮ್, ಅದು ಕನ್ಫ್ಯೂಷನ್ ಆಗ್ತಿದೆ. ಯಾವುದು 12 ಔಟ್ಪುಟ್ ಬರ್ತಾ ಇದೆಯಲ್ಲ ಮೇಲ್ಗಡೆ. ಓಕೆ ಸಾರಿ. ಸೊ ಆಕ್ಚುಲಿ ಇಷ್ಟು ಮಾತ್ರ ರನ್ ಮಾಡಿದ್ರೆ ಅಲ್ಲ, ಸೊ ಫಾರ್ ಎಕ್ಸಾಂಪಲ್ ಇದು ಮಾತ್ರ ನಾನು ಇವಾಗ ಪ್ರಿಂಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ, ಇದು ಮಾತ್ರ ಪ್ರಿಂಟ್ ಮಾಡಕ್ ಟ್ರೈ ಮಾಡ್ತೀನಿ, ಅವಾಗ ಏನಾಗುತ್ತೆ, ಎರರ್ ಥ್ರೋ ಮಾಡುತ್ತೆ. ಯಾಕಂದ್ರೆ ನನ್ನ ಲಿಸ್ಟ್ ಅಲ್ಲಿ ಎಂತ ವ್ಯಾಲ್ಯೂನೂ ಇಲ್ಲ, ನಾನು 0th ಇಂಡೆಕ್ಸೇ ಇಲ್ಲ. ವೈ ಆಮ್ ಐ ಇವನ್ ರೀಡಿಂಗ್ ದಟ್ 0th ಇಂಡೆಕ್ಸ್ ಅಂತ. ಸೊ ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಎರರ್. ಸೊ ಪೈಥಾನ್ ಈ ಸ್ಟೇಟ್ಮೆಂಟ್ ಆಕ್ಚುಲಿ ಎರರ್ ಥ್ರೋ ಮಾಡುತ್ತೆ ಅಲ್ವಾ. ಆದ್ರೆ ನಾನು ಇಫ್ ಕಂಡೀಷನ್ ಅಲ್ಲಿ ಸೇಮ್ ಸ್ಟೇಟ್ಮೆಂಟ್ ಹಾಕಿದ್ರೆ ಅದು ಎರರ್ ಥ್ರೋ ಮಾಡ್ತಾ ಇಲ್ಲ. ವೈ? ಬಿಕಾಸ್ ನನ್ ಈ ಕಂಡೀಷನ್ ಇದೆ ಅಲ್ಲ, ದಿಸ್ ಇಸ್ ಫಾಲ್ಸ್.
ಇದು ಫಾಲ್ಸ್ ಆಗಿ ಆಂಡ್ ಆಪರೇಟರ್ ಇತ್ತು ಅಂದ್ರೆ ಈ ಸ್ಟೇಟ್ಮೆಂಟ್ ಏನು ಅಂತಾನೆ ಬಾದರ್ ಮಾಡೋದಿಲ್ಲ ಕಂಪೈಲರ್. ದಿರ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಾನ್ಸೆಪ್ಟ್ ಇದು ನಾವು ಲಾಜಿಕ್ ಬರಿಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಯಾವ ಕಂಡೀಷನ್ ನ ಫಸ್ಟ್ ಹಾಕ್ಬೇಕು, ಯಾವ ಕಂಡೀಷನ್ ನ ನೆಕ್ಸ್ಟ್ ಹಾಕ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದನ್ನೇ ನಾನು ಇವಾಗ ಉಲ್ಟಾ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಫಸ್ಟ್ ಲೆಟ್ ಮಿ ಸಿ 0th ವ್ಯಾಲ್ಯೂ ಇದೆಯೋ ಇಲ್ವೋ ಅಂತ, ಆಮೇಲೆ ಚೆಕ್ ಮಾಡೋಣ ಲಿಸ್ಟ್ ಎಂಟಿ ಇದೆಯೋ ಇಲ್ವೋ ಅಂತ ಹಾಕ್ತೀನಿ. ಬಟ್ ಬರಿಬೇಕಾದ್ರೆ ಅನ್ಸಲ್ಲ ನಮಗೆ ಇದು ರಾಂಗ್ ಅಂತ, ಆಂಡ್ ಅಲ್ಲ ಏನೇ ಆದ್ರೂ ಸೇಮ್ ಅಂತ ಅನ್ಸುತ್ತೆ. ಬಟ್ ಕಂಪೈಲರ್ ಏನ್ ಮಾಡುತ್ತೆ, ಇದನ್ನ ಫಸ್ಟ್ ರನ್ ಮಾಡುತ್ತೆ ಅಂಡ್ ಇಟ್ ವಿಲ್ ಥ್ರೋ ಅನ್ ಎರರ್ ಬಿಕಾಸ್ 0th ವ್ಯಾಲ್ಯೂ ಇಲ್ವೇ ಇಲ್ಲ. ಅಂಡ್ ವೈ ಆರ್ ಯು ಈವನ್ ಆಕ್ಸೆಸಿಂಗ್ 0th ವ್ಯಾಲ್ಯೂ ಅಂತ ಎರರ್ ಥ್ರೋ ಮಾಡುತ್ತೆ ನಂಗೆ. ಈ ವ್ಯಾಲ್ಯೂನ ಅದು ಕನ್ಸಿಡರೇ ಮಾಡಲ್ಲ. ಸೊ ಕಾನ್ಸೆಪ್ಟ್ ನಾನೇನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ಒನ್ಸ್ ಆಂಡ್ ಆಪರೇಟರ್ ಇದ್ದು ಈ ವ್ಯಾಲ್ಯೂ ಫಾಲ್ಸ್ ಬಂತು ಅಂದ್ರೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಎಂತ ಆದ್ರೂ ಇರ್ಲಿ ಅದದು ಕನ್ಸಿಡರೇ ಮಾಡಕ್ ಹೋಗೋದಿಲ್ಲ. ಅದೇ ಈ ವ್ಯಾಲ್ಯೂ ಆರ್ ಆಗಿದ್ರೆ ಅಂಡ್ ಇದು ಫಾಲ್ಸ್ ಇತ್ತು ಅಂದ್ರೆ ಅಷ್ಟೇ ಸೆಕೆಂಡ್ ಸ್ಟೇಟ್ಮೆಂಟ್ ನ ಕನ್ಸಿಡರ್ ಮಾಡುತ್ತೆ. ಬಿಕಾಸ್ ಆರ್ ಆಪರೇಟರ್ ಅಂದ್ರೆ ಏನು, ಆರ್ ಆಪರೇಟರ್ ಅಂದ್ರೆ ಟ್ರೂ ಇದ್ರೆ ಅದು ಟ್ರೂ ಅಂತ ಕನ್ಸಿಡರ್ ಮಾಡುತ್ತೆ. ಟ್ರೂ ಫಾಲ್ಸ್ ಇದ್ರೆ ಅದು ಟ್ರೂ ಅಂತ ಕನ್ಸಿಡರ್ ಮಾಡುತ್ತೆ. ಫಾಲ್ಸ್ ಟ್ರೂ ಇದ್ರೆ ಅದು ಟ್ರೂ ಅಂತ ಕನ್ಸಿಡರ್ ಮಾಡುತ್ತೆ. ಅಂಡ್ ಫಾಲ್ಸ್ ಇದ್ದಾಗ ಮಾತ್ರ ಆರ್ ಆಪರೇಟರ್ ಫಾಲ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಇದು ಆರ್ ಆಪರೇಟರ್ದು ಸ್ಪೆಷಾಲಿಟಿ ಅಲ್ವಾ. ಸೊ ಫಸ್ಟ್ ಒನ್ ಫಾಲ್ಸ್ ಇದ್ರೆ ಸೊ ನೆಕ್ಸ್ಟ್ ಒನ್ ಟ್ರೂ ಇರ್ಬೋದು. ಸೊ ದಿಸ್ ಎಂಟೈರ್ ಸ್ಟೇಟ್ಮೆಂಟ್ ಟ್ರೂ ಆಗಬಹುದು ಅನ್ನೋ ಒಂದು ಎಂತ ಮೋಟೋ ಇಂದ ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ರನ್ ಮಾಡ್ಲಿಕ್ಕೆ ನೋಡುತ್ತೆ. ಸೊ ಆರ್ ಆಪರೇಟರ್ ಹಾಕಿದ್ರು ಕೂಡ ಎರರ್ ಥ್ರೋ ಮಾಡುತ್ತೆ ಬಿಕಾಸ್ ಅದು ಈ ಸ್ಟೇಟ್ಮೆಂಟ್ ನ ರನ್ ಮಾಡಕ್ ನೋಡ್ತಾ ಇದೆ. ಅದೇ ಈ ಸ್ಟೇಟ್ಮೆಂಟ್ ಟ್ರೂ ಇತ್ತು ಅಂತ ಅನ್ಕೊಳ್ಳಿ ಅಂಡ್ ಐ ಆಮ್ ಟ್ರೈಂಗ್ ಟು ರೀಡ್ ಫಸ್ಟ್ ಇಂಡೆಕ್ಸ್ ವಿಚ್ ಇಸ್ ನಾಟ್ ದೇರ್ ಆಬ್ವಿಯಸ್ಲಿ. ಅದನ್ನ ನಾನು ಬೇಕಾದ್ರೆ ಇದನ್ನ ಪ್ರಿಂಟ್ ಮಾಡಿ ತೋರಿಸ್ತೀನಿ. 0th ಇಂಡೆಕ್ಸ್ ಇದೆ, ಈಗ ಫಸ್ಟ್ ಇಂಡೆಕ್ಸ್ ಇಲ್ಲ ಅಲ್ವಾ, ಎರರ್ ಬರ್ಬೇಕಿತ್ತು. ಆರ್ ಆಪರೇಟರ್ ಯೂಸ್ ಮಾಡೋದ್ರಿಂದ ಅದು ಎರರ್ ಬರಲ್ಲ. ಯಾಕಂದ್ರೆ ಫಸ್ಟ್ ಒನ್ ಇಸ್ ಓನ್ಲಿ ಟ್ರೂ, ನನಗೆ ವ್ಯಾಲ್ಯೂ ಇದೆ ಮೈ ಲಿಸ್ಟ್ ಅಲ್ಲಿ. ಸೊ ವೆನ್ ಫಸ್ಟ್ ಇಸ್ ಟ್ರೂ it doesn't even bother ಇದು ಫಾಲ್ಸ್ ಟ್ರೂನಾ ಅಂತ, ಬಿಕಾಸ್ ಇಫ್ ಒನ್ ಇಸ್ ಟ್ರೂ ಇಟ್ಸ್ ಟ್ರೂ ಇನ್ ಆರ್ ಅಲ್ಲ. ಸೊ ಈ ಕಾನ್ಸೆಪ್ಟ್ ತಲೆಯಲ್ಲಿ ಇರ್ಲಿ. ಸೊ ಲಾಜಿಕ್ ನಾವ್ ಏನೇ ಬರೆಯೋದಾದ್ರೂ ಫಸ್ಟ್ ಯಾವ್ದನ್ನ ಚೆಕ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇಲ್ಲಾಂದ್ರೆ ಈ ತರ ಎರರ್ಸ್ ಬರೋ ಚಾನ್ಸಸ್ ಇರುತ್ತೆ.